ಕಾಂಗ್ರೆಸ್ ಬಂದು ಕರ್ನಾಟಕವನ್ನ ಲೂಟಿ ಮಾಡೋ ಒಂದು ಸರ್ಕಾರವನ್ನ ಇವತ್ತು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಅವರು ಚುನಾವಣೆ ಮುಂಚೆ ಹೇಳಿದ್ರು, ನಾವು ಬೆಲೆ ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ, ಯಾವುದೇ ಬೆಲೆ ಏರಿಕೆ ಇಲ್ಲ ಅಂತ ಹೇಳಿದ್ರು. ಆದರೆ ಇವತ್ತು ಕಳೆದ 2 ವರ್ಷದಲ್ಲಿ ಹಾಲಿನ ಬೆಲೆ 3 ಬಾರಿ, ವರ್ಷಕ್ಕೆ 1 ಸರಿ ಅಲ್ಲ, ವರ್ಷಕ್ಕೆ 2 ಸರಿ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಕೊನೆಗೆ ಯಾವ ರೀತಿ ಈ ಕಾಂಗ್ರೆಸ್ನ ಮನೆಯಾಳ ಬುದ್ಧಿ ಏನಿದೆ ಅಂದ್ರೆ, ನಿಮ್ಮ ಮನೆಯಲ್ಲಿ ಕಸ ಬಿದ್ರೆ ಕಸದ ಮೇಲೂ ಬೆಂಗಳೂರಲ್ಲಿ ಟ್ಯಾಕ್ಸ್ ಹಾಕಿದ್ದಾರೆ, ಕಸದ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ. ಇವತ್ತು ನಾವೆಲ್ಲ ಕೇಳಿದ್ರಿ, ಅಲಿಬಾಬಾ ಮತ್ತು 40 ಜನ ಕಂಡ್ರು ಅಂತ, ಚೋರ್, 40 ಚೋರ್. ಈ ಕಾಂಗ್ರೆಸ್ಸಿನ ಕಂಡ್ರು 5 ಗ್ಯಾರಂಟಿಗೋಸ್ಕರ 5 ಗ್ಯಾರಂಟಿ ಕೊಡಬೇಕು ಅಂತೇಳಿ ಇಡೀ ಕರ್ನಾಟಕದ ಮನೆಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಈಗ ಹಾಕಿದಾರಲ್ಲಿ ರಾವಣಾಸುರನ 10 ತಲೆ ರೀತಿ, 10 ತಲೆಯಲ್ಲಿರುವಂತಹ ಎಲ್ಲ ಮಂತ್ರಿಗಳು ಅವರ ಅಂಗಡಿ ಓಪನ್ ಮಾಡಿಕೊಂಡಿದ್ದಾರೆ, ಲೂಟಿ ಮಾಡೋದು. ಅವ್ರ ಗ್ಯಾರಂಟಿ ಗೊತ್ತು, ನಾವು ಇಷ್ಟು ಲೂಟಿ, ಇಷ್ಟು ಜನಗಳಿಗೆ ಮೋಸ ಮಾಡಿದ್ಮೇಲೆ, ಜನಗಳ ರಕ್ತ ಇದ್ಮೇಲೆ ನಮ್ಮನ್ನ ನೆಕ್ಸ್ಟ್ ಗೆಲ್ಸಲ್ಲ ಅಂತ ಗೊತ್ತು. ಅದಕ್ಕೆ ಈಗ 60% ಲೂಟಿ, ಎಲ್ಲ ಕಾಂಟ್ರಾಕ್ಟ್ ಅಲ್ಲೂ ಕೂಡ 60%, ನಮ್ಮ ಮೇಲೆ 40% ಅಂತ ಹೇಳಿ ಆಪಾದನೆ ಮಾಡಿದ್ರು. ಇದುವರೆಗೂ ಒಂದೇ ಒಂದು ಸಬೂತನ್ನ ಕೊಡಕ್ಕಾಗಿಲ್ಲ ಅವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಯೋಗ್ಯತೆಗೆ. ಲೋಕಾಯುಕ್ತದಲ್ಲಿ ಕೇಸ್ ಹಾಕಿದ್ರು, ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಡ್ತು. ಬಿಜೆಪಿದು ಇದರಲ್ಲಿ ಯಾವುದೇ ಪಾತ್ರ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ಕೊಡ್ತು. ಈಗ ಕಾಂಗ್ರೆಸ್ ಅವರು, ಮನೆಯಾಳ ಕಾಂಗ್ರೆಸ್ ಅವರು, ಮನೆ ಬೆಂಗಳೂರಲ್ಲಿ ಮನೆ ಕಟ್ಟಬೇಕಾದ್ರೂ ನಿಮ್ಗೆ 75 ರೂಪಾಯಿ ಟ್ಯಾಕ್ಸ್ ಕೊಡಬೇಕು. ಮೊನ್ನೆ ನಮ್ಮ ಅಶ್ವಥ್ ನಾರಾಯಣ ಅವರು ಪತ್ರಿಕಾ ಸಂದರ್ಶನದಲ್ಲಿ ಒಂದು ಮಾತನ್ನ ಹೇಳಿದ್ರು, ಮೀಟರಲ್ಲಿ, ಎಲೆಕ್ಟ್ರಾನಿಕ್ ಮೀಟರಲ್ಲಿ 15,000 ಕೋಟಿ ಲೂಟಿಯನ್ನು ಮಾಡಿದ್ದಾರೆ. 15,000 ಕೋಟಿಯನ್ನು ಸ್ಮಾರ್ಟ್ ಮೀಟರ್, ಸ್ಮಾರ್ಟ್ ಆಗಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ, ಯಾರು ಬಿಟ್ಟಿಲ್ಲ. ಈ ರೀತಿ ಕರ್ನಾಟಕವನ್ನ ಲೂಟಿ ಮಾಡ್ತಾ ಇರುವಂತಹ ಕಾಂಗ್ರೆಸ್, ನಾವು ಬಿಜೆಪಿ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ. ಪ್ರತಿನಿತ್ಯ ನಮ್ಮ ಕಾರ್ಯಕರ್ತರು ಅವ್ರ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರು ಸಹ ಇವ್ರು ಮಾಡ್ತಾ ಇರೋ ಮನೆಯಾಳ ಕೆಲಸಕ್ಕೆ ನಾವು ತಿಂಗಳು ಬಂದ್ಬಿಟ್ಟಿದೆ. ಅಷ್ಟು ಭ್ರಷ್ಟಾಚಾರ, ಅಷ್ಟು ಅವ್ಯವಹಾರ. ಸಿದ್ದರಾಮಯ್ಯ ಹೆಸರಿಗಷ್ಟೇ ಮುಖ್ಯಮಂತ್ರಿ, ಸಿದ್ದರಾಮಯ್ಯ ನಿದ್ದರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ವಿಧಾನಸಭೆಗೂ ಬರಲ್ಲ, ಗಾಲಿ ಮೇಲೆ ಓಡಾಡ್ತಾ ಇದ್ದಾರೆ. ಇಡೀ ಸರ್ಕಾರವೇ ಇವತ್ತು ವೀಲ್ ಚೇರ್ ಅಲ್ಲಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದ ಜನ, ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಿಲ್ಲ. ಲೂಟಿ, ಬೆಲೆ ಏರಿಕೆ, ಇಂಥ ಮೋಸ ಮಾಡುವಂತಹ ಕಾಂಗ್ರೆಸ್ ಇವತ್ತು ಕರ್ನಾಟಕದ ಜನರ ಪಾಲಿಗೆ ಸತ್ತೋಗಿದೆ. ಇಂಥ ಕಾಂಗ್ರೆಸ್ ಈ ರಾಜ್ಯದಿಂದ ತೊಲಗಬೇಕು. ಅದಕ್ಕೆ ನಾನು ಜನಗಳಿಗೂ ವಿನಂತಿ ಮಾಡ್ತೀನಿ, ಬಿಜೆಪಿ ಒಂದೇ ಹೋರಾಟ ಅಲ್ಲ, ಜನರು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು. ಇಡೀ ತಿಂಗಳಲ್ಲಿ ನಾವು ಈ ಹೋರಾಟವನ್ನ ಹಳ್ಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ, ತಾಲೂಕಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ. ಎಲ್ಲರೂ ಕೈ ಜೋಡಿಸೋ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕು. ಈ ಬೆಲೆ ಏರಿಕೆಯ ಚಾರ್ಜ್ ಶೀಟ್ ಅನ್ನ ನಾವು ಇವತ್ತು ಬಿಡುಗಡೆ ಮಾಡಿದ್ದೀವಿ. ಈ ಚಾರ್ಜ್ ಶೀಟ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಏನಾದ್ರೂ ಮಾನ ಮರ್ಯಾದೆ ಇದ್ರೆ ಇನ್ನು ಮುಂದೆ ಆದ್ರೂ ಬೆಲೆ ಏರಿಕೆಯನ್ನ ಸ್ಟಾಪ್ ಮಾಡಿ, ಈ ಏರಿಕೆ ಮಾಡಿರೋದನ್ನೆಲ್ಲ ಹಿಂಪಡೆಯಿರಿ ಅನ್ನೋ ಹೋರಾಟವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಾವೆಲ್ಲ